ಲೋಕಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಪ್ರಕಟಿಸಿದ್ದ ಬಿಜೆಪಿ ಎರಡನೆಯ ಪಟ್ಟಿಯನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪ್ರಕಾರ ಇದೇ ಬುಧವಾರ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕಿತ್ತು, ಆದರೆ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಇದರ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಡಲ್ಲ ಎನ್ನುವಂತಹ ಚರ್ಚೆ ಬಲಗೊಳ್ತಾ ಇದೆ. ಇದರ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವರ ಬದಲು ಅಚ್ಚರಿಯ ಅಭ್ಯರ್ಥಿಯೊಬ್ಬರನ್ನ ಬಿಜೆಪಿ ಕಣಕ್ಕಿಳಿಸುವಂತಹ ಆಲೋಚನೆಯಲ್ಲಿದೆ. ಆ ಅಚ್ಚರಿಯ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮೈಸೂರು ರಾಜ ವಂಶಸ್ಥರು. ಅವರನ್ನ ಕಣಕ್ಕಿಳಿಸಬಹುದು. ಅವರಿಗೆ ಬಿಜೆಪಿ ತನ್ನ ಟಿಕೆಟ್ ಅನ್ನು ಕೊಡಬಹುದು. RSS ನ ನಾಯಕರ ಮುಖಾಂತರ ಮತ್ತು ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರ ಮುಖಾಂತರ ಯದುವೀರ್ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆಯಂತೆ. ನೀವು ಬಿಜೆಪಿಗೆ ಸೇರ್ಪಡೆಯಾಗಬೇಕು, ನೀವು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನಲ್ಲಿ ಬಿಜೆಪಿ ಮತ್ತು JDS ನ ಜಂಟಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ಲಬೇಕು ಎನ್ನುವಂತಹ ಒತ್ತಾಯವನ್ನ, ಮನವೊಲಿಕೆಯ ತಂತ್ರವನ್ನ RSS ನ ನಾಯಕರು ಮತ್ತು ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಸೊ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗಲ್ಲ ಎನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಈಗ. ಪ್ರತಾಪ್ ಸಿಂಹ ಈಗಾಗಲೇ ತಾವು 10 ವರ್ಷಗಳಲ್ಲಿ 2014ರಿಂದ ಇಲ್ಲಿಯವರೆಗೆ 2 ಬಾರಿ ಸಂಸದರಾದಂತಹ ಅವಧಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ತಾನು ಏನು ಮಾಡಿದೆ ಎನ್ನುವಂತಹ ಸಾಧನೆಗಳ ಬುಕ್ಲೆಟ್ ಅನ್ನ, ಒಂದು ಪುಸ್ತಕವನ್ನ ರೆಡಿ ಮಾಡಿ ಕ್ಷೇತ್ರಾದ್ಯಂತ ಹಂಚ್ತಾ ಇದ್ದಾರೆ. ಪಕ್ಷದ ನಾಯಕರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಅದರ ನಡುವೆ ಪ್ರತಾಪ್ ಸಿಂಹ ಅವರಿಗೆ ಈ ಶಾಕ್. ಹಂಗ್ ನೋಡಕ್ ಹೋದ್ರೆ ಮೈಸೂರು ರಾಜವಂಶಸ್ಥರಿಗೆ ಚುನಾವಣಾ ರಾಜಕೀಯ ಏನು ಹೊಸದಲ್ಲ. ಮಹಾರಾಜ ಶ್ರೀಕಂಠದತ್ತ ಒಡೆಯರ್ ಅವರು 1984ರಲ್ಲಿ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ ನಿಲ್ತಾರೆ ಕಾಂಗ್ರೆಸ್ ಟಿಕೆಟ್ ನಿಂದ. ಆಗ ಗೆಲ್ತಾರೆ ಅವರು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ KP ಶಾಂತಮೂರ್ತಿ ಅವರನ್ನ ಸೋಲಿಸ್ತಾರೆ 1984ರಲ್ಲಿ. 1991ರಲ್ಲಿ ಶ್ರೀಕಂಠದತ್ತ ಒಡೆಯರ್ ಅವರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ. ಬಟ್ ಆ ಚುನಾವಣೆಯಲ್ಲಿ 1991ರಲ್ಲಿ ಕಾಂಗ್ರೆಸ್ನ ಚಂದ್ರಪ್ರಭಾ ಅರಸ್ ಅವರ ಎದುರು ಸೋಲನ್ನ ಅನುಭವಿಸ್ತಾರೆ ಶ್ರೀಕಂಠದತ್ತ ಒಡೆಯರ್. ಮತ್ತೆ ಶ್ರೀಕಂಠದತ್ತ ಒಡೆಯರ್ ಅವರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ವಾಪಸ್ ಆಗ್ತಾರೆ. ಕಾಂಗ್ರೆಸ್ನಿಂದ 1996 ಮತ್ತು 1999ರ ಎರಡೂ ಚುನಾವಣೆಯಲ್ಲೂ ಕೂಡ ಶ್ರೀಕಂಠದತ್ತ ಒಡೆಯರ್ ಅವರು ಕಾಂಗ್ರೆಸ್ ಟಿಕೆಟ್ ನಿಂದ ಗೆಲ್ತಾರೆ ಸತತ 2 ಬಾರಿ. ಆದ್ರೆ 2004ರ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾರೆ, ಕಾಂಗ್ರೆಸ್ ಟಿಕೆಟ್ ನಿಂದ ಸೋಲ್ತಾರೆ. ಸೊ 3 ಬಾರಿ ಕಾಂಗ್ರೆಸ್ ನಿಂದ ಗೆಲ್ತಾರೆ, 1 ಬಾರಿ ಸೋಲ್ತಾರೆ. 1 ಬಾರಿ ಅಷ್ಟೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಶ್ರೀಕಂಠದತ್ತ ಒಡೆಯರ್. ಆ ಚುನಾವಣೆಯಲ್ಲೇ ಶ್ರೀಕಂಠದತ್ತ ಒಡೆಯರ್ ಸೋಲ್ತಾರೆ. ಬಿಜೆಪಿಯಿಂದ 1 ಬಾರಿ ಕಂಟೆಸ್ಟ್ ಮಾಡಿದ್ರು, ಆ 1 ಬಾರಿ ಕೂಡ ಸೋಲ್ತಾರೆ. ಸೊ ಈಗ ಅವರ ಉತ್ತರಾಧಿಕಾರಿಯಾಗಿರುವಂತಹ ಯದುವೀರ್ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಅವರಿಗೆ ಈಗ ಬಿಜೆಪಿ ಗಾಳವನ್ನು ಹಾಕ್ತಾ ಇರುವುದು. ಬಿಜೆಪಿಯ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಮೈಸೂರು ಭಾಗದಲ್ಲಿ ರಾಜವಂಶಸ್ಥರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋದರಿಂದ, ಜನರ ಪ್ರೀತಿ ಇರೋದರಿಂದ, ಜನರ ಗೌರವ ಇರೋದ್ರಿಂದ ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡಬಹುದು, ಪರಿವರ್ತನೆ ಮಾಡಬಹುದು, ಬದಲಾವಣೆ ಮಾಡಬಹುದು. ಹೀಗಾಗಿ ಗೆಲುವು ಸುಲಭ ಆಗುತ್ತೆ. ಜೊತೆಗೆ ಈ ಬಾರಿ JDS ನ ಜೊತೆಗೆ ಮೈತ್ರಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಇರುವಂತದ್ದು. ಹಂಗ್ ನೋಡಕ್ ಹೋದ್ರೆ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಪ್ರಯತ್ನಗಳಾಗಿದ್ವು ಕಾಂಗ್ರೆಸ್ನ ಕಡೆಯಿಂದ. ಯದುವೀರ್ ಅವರನ್ನ ಕಾಂಗ್ರೆಸ್ನಿಂದ ನಿಲ್ಲಿಸಲಿಕ್ಕೆ ಪ್ರಯತ್ನಗಳಾಗಿದ್ವು. ಆದ್ರೆ ಯದುವೀರ್ ಅವರು ರಾಜಕೀಯ ಆಸಕ್ತಿಯನ್ನ ಆಗ ತೋರಿಸಿರ್ಲಿಲ್ಲ. ಬಟ್ ಈಗ ತೋರಿಸಬಾರ್ದಂತ ಏನಿಲ್ವಲ್ಲ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಅವಕಾಶಗಳು ಸಿಕ್ಕಂತಹ ಸಂದರ್ಭದಲ್ಲಿ, ಗೆಲುವಿನ ಸಾಧ್ಯತೆಗಳಿರುವಂತಹ ಸಂದರ್ಭದಲ್ಲಿ ಬದಲಾವಣೆಗಳಾಗಿರಬಹುದು ಆ ಆಲೋಚನಾ ಕ್ರಮಗಳು. ಸೊ ಇದು ಬಿಜೆಪಿಯ ಲೆಕ್ಕಾಚಾರ ಇರುವಂತದ್ದು. ಸೊ ಈ ಲೆಕ್ಕಾಚಾರ ಆಗ್ಬಿಟ್ರೆ ಮೈಸೂರಿನಲ್ಲಿ ಅಚ್ಚರಿ ಅಭ್ಯರ್ಥಿ ಆಗ್ಬಿಡ್ತಾರೆ ಯದುವೀರ್ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಅವರು. ಮೈಸೂರು ಲೋಕಸಭಾ ಕ್ಷೇತ್ರ ಹೊಸದೊಂದು ಜಿದ್ದಾಜಿದ್ದಿಗೆ ಕಾರಣ ಆಗುತ್ತೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುವಂಥದ್ದು ಮಾತ್ರ ಬಹುತೇಕ ಪಕ್ಕ ಆಗ್ತಿದೆ. 2014 ಮತ್ತು 2019ರಲ್ಲಿ ಮೋದಿ ಹೆಸರಲ್ಲಷ್ಟೇ ಗೆದ್ಕೊಂಡು ಬಂದಿರುವಂತಹ ಒಬ್ಬ ಸಂಸದ ಪ್ರತಾಪ್ ಸಿಂಹ. ಮೋದಿ ಹೆಸರಲ್ಲಷ್ಟೇ, ಪಕ್ಷದ ಒಳಗೆ ಅಷ್ಟು ವಿರೋಧ ಇದ್ದು
ಟೀಕೆಗಳೆದ್ದು ಜನಸಾಮಾನ್ಯರ ಆಕ್ರೋಶಗಳಿದ್ರು ಕೂಡ ಮೋದಿ ಎನ್ನುವಂತಹ ಹೆಸರಿನ ಕಾರಣಕ್ಕೋಸ್ಕರ ಗೆದ್ದು ಬಂದಿದ್ರು ಎರಡು ಚುನಾವಣೆಯನ್ನು ಕೂಡ. ನೋಡಕ್ ಹೋದ್ರೆ 2014ರಲ್ಲಿ ಮೈಸೂರಿಗೆ ಪ್ರತಾಪ್ ಸಿಂಹ ಅಗೇನ್ ಸರ್ಪ್ರೈಸ್ ಕ್ಯಾಂಡಿಡೇಟ್ ಬಿಜೆಪಿಯ ಕಡೆಯಿಂದ. ಪ್ರತಾಪ್ ಸಿಂಹ ಮೂಲತಃ ಮೈಸೂರಿನವರಲ್ಲ, ಹೀಗಾಗಿ ಈ ಬಾರಿ ಬದಲಾವಣೆಗೆ ನಿರ್ಧಾರವನ್ನ ಮಾಡಿದೆ ಬಿಜೆಪಿ. ಸೊ ಅಚ್ಚರಿ ಅಭ್ಯರ್ಥಿ ಆಗಬಹುದು, ಬಟ್ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ.